ಇನ್ನು ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಎಸ್ಐಆರ್ ಮಾದರಿಯಲ್ಲೇ ಗೃಹಲಕ್ಷ್ಮಿ ಗೃಹಜ್ಯೋತಿ ಪರಿಶೀಲನೆ ಅಂದರೆ ಮನೆ ಮನೆಗೂ ತೆರಳಿ ಪರಿಶೀಲನೆಯನ್ನು ಮಾಡಲಿದ್ದಾರೆ. ಫಲಾನುಭವಿಗಳ ಮನೆಗೆ ತೆರಳಿ KYC ಸಂಗ್ರಹ ಮಾಡೋದಕ್ಕೆ ಮುಂದಾಗ್ತಾರೆ. ಪ್ರತಿ ಫಲಾನುಭವಿಗಳಿಂದ ದಾಖಲೆಗಳನ್ನು ಪಡೆದು ಸ್ಥಳ ಪರಿಶೀಲಿಸಿ ಸರ್ವೆಯನ್ನು ಮಾಡ್ತಾರೆ. ಹೊಸದಾಗಿ ಅರ್ಜಿ ಪಡೆಯೋ ಬದಲು ಅಧಿಕಾರಿಗಳಿಂದಲೇ ಸರ್ವೆ ನಡೆಯುತ್ತೆ. ಅನರ್ಹರು, ಹೊರ ರಾಜ್ಯದವರು, ಆರ್ಥಿಕ ಸಬಲರು, ಸರ್ಕಾರಿ ಅಧಿಕಾರಿಗಳು ಯೋಜನೆ ಪಡೆಯದಂತೆ ಕ್ರಮವನ್ನು ವಹಿಸಲಾಗುತ್ತೆ. ಅಂದರೆ ಎಲ್ಲಿಂದಲೋ ಬಂದು ಇಲ್ಲಿದ್ದು ಅಂದರೆ ಬೇರೆ ರಾಜ್ಯದವರು ಇಲ್ಲಿ ಬಂದು ನಮ್ಮದೇ ರಾಜ್ಯದವರಂತೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಇದಕ್ಕೆ ಎಷ್ಟು ಕೋಟಿ ವ್ಯಯ ಆಗಿದೆ ಅನ್ನೋ ಡೀಟೇಲ್ಸ್ ಕೂಡ ಲಭ್ಯ ಆಗಿದೆ. ಹಾಗಾಗಿ ನಮ್ಮ ರಾಜ್ಯದವರೇ ನಮ್ಮ ರಾಜ್ಯದಲ್ಲೇ ಮತದಾನ ಮಾಡುವವರಿಗೆ ಮಾತ್ರ ಈ ಒಂದು ಯೋಜನೆ ಫಲಾನುಭವಿಗಳಾಗಿರಬೇಕು. ಅಂಥವ್ರನ್ನ ಮಾತ್ರ ಅರ್ಹ ಫಲಾನುಭವಿಗಳು ಅಂತ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ದಾಖಲೆ ಕೊಟ್ಟರಷ್ಟೇ ಸಿಗುತ್ತೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಈಗ ಮನೆ ಮನೆಗೆ ಬರ್ತಾರಲ್ಲ, SIR ಮಾದರಿಯಲ್ಲೇ ಪರಿಶೀಲನೆಗೆ ಇಳಿತಾರಲ್ಲ, ಆ ಸಂದರ್ಭದಲ್ಲಿ ಸೂಕ್ತ ದಾಖಲಾತಿಯನ್ನು ಕೊಟ್ಟಿದ್ದೇ ಆದಲ್ಲಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಗ್ಯಾರಂಟಿ ನೀಡೋದಕ್ಕೆ ಈಗ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಮನೆ ಮನೆಗೆ ತೆರಳಿ ದಾಖಲೆ ಪರಿಶೀಲನೆಗೆ ಇಳಿತಾರೆ ಅಧಿಕಾರಿಗಳು. ಮರು ಅರ್ಜಿ ಸಲ್ಲಿಕೆ ಪ್ರಸ್ತಾಪ ಇಲ್ಲ, ದಾಖಲೆ ಪರಿಶೀಲನೆ ಅಷ್ಟೇ ಇರುತ್ತೆ. ಯಾಕಂತ ಹೇಳಿದ್ರೆ ಮರು ಅರ್ಜಿ ಹಾಕೊಳ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದಷ್ಟು ಜನ ಅರ್ಹ ಫಲಾನುಭವಿಗಳನ್ನು ತೆಗೆದಾಕ್ಬಿಟ್ರೆ ಪಾಪ ಎಷ್ಟೋ ಜನ ಅವಲಂಬಿತರಾಗಿದ್ದಾರೆ, ಬಹಳಷ್ಟು ಜನ ಡಿಪೆಂಡೆನ್ಸಿ ಇದ್ದಾರೆ ಇದೇ ಗೃಹಲಕ್ಷ್ಮಿ, ಇದೇ ಗೃಹಜ್ಯೋತಿ, ಇದೇ ಶಕ್ತಿ ಯೋಜನೆಗೆ. ರಾಜ್ಯ ಸರ್ಕಾರ ಘೋಷಿಸಿದಂಥ ಪಂಚ ಗ್ಯಾರಂಟಿಯನ್ನು ಉಳಿಸ್ಕೊಳ್ಳೋದಕ್ಕೆ ಪಾಪ ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾ ಇದೆ. ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು ಅನ್ನೋದು ಮುಖ್ಯ ಧ್ಯೇಯ. ಆದರೆ ಇಲ್ಲಿ ಬಹಳಷ್ಟು ಅನರ್ಹ ಫಲಾನುಭವಿಗಳಿಗೆ ಮೃತ ಖಾತೆಗಳಿಗೆ ಹೋಗ್ತಾ ಇದೆಯಲ್ಲ, ಹಾಗಾಗಿ ಒಂದಷ್ಟು ಡಿಸಿಷನ್ ತಗೊಳ್ಳೋದಕ್ಕೆ ಮುಂದಾಗಿತ್ತು. ಯಾವಾಗ ಅದಕ್ಕೆ ಕೊಂಚ ವಿರೋಧ ಅಥವಾ ಅನರ್ಹ ಫಲಾನುಭವಿಗಳನ್ನು ಕೈ ಬಿಡುವಂಥ ಸಂದರ್ಭದಲ್ಲಿ ಅರ್ಹ ಫಲಾನುಭವಿಗಳನ್ನು ಕೈ ಬಿಟ್ಬಿಟ್ರೆ ಏನಾಗುತ್ತೆ ಅನ್ನುವಂಥ ಒಂದು ಚಿಂತನೆಗೆ ಈ ಡಿಸಿಷನ್ ಅನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವು. ಒಂದು ಕಡೆ ವ್ಯಾಪಕ ವಿರೋಧಗಳು ಕೂಡ ಕೇಳಿ ಬರ್ತಾ ಇತ್ತು, ವಿಪಕ್ಷಗಳ ಟೀಕೆಗೂ ಗುರಿಯಾಗಿತ್ತು, ಒಂದಷ್ಟು ಜನ ಆತಂಕಕ್ಕೂ ಒಳಗಾಗಿದ್ರು. ಆದರೆ ಈಗ ಈ ಒಂದು ಡಿಸಿಷನ್ ರಾಜ್ಯದ ಜನತೆಗೆ ಒಂದಷ್ಟು ನೆಮ್ಮದಿಯನ್ನು ತರುತ್ತಾ ಅಂತ? ನೀತಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಮುಂದಾಗಿತ್ತು. ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಕೂಡ ನಡೆಯುತ್ತೆ. ಸಂಪುಟ ಸಭೆಯಲ್ಲೂ ಕೂಡ ಈ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಚರ್ಚೆಗಳಾಗತ್ತೆ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಕೆಲವು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಪರಿಷ್ಕರಣೆ ವಿಚಾರದಲ್ಲಿ ಈಗ ಅಧಿಕಾರಿಗಳೇ ಸರ್ವೆಯನ್ನ ಮಾಡೋದು, ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ಯೋಜನೆಯನ್ನ ಮುಂದುವರಿಸೋದು, ಮತ್ತೆ ಯಾರು ಅನಧಿಕೃತವಾಗಿ ಅಥವಾ ಅಕ್ರಮವಾಗಿ ಒಳಗೆ ನುಸುಳಿದ್ದಾರೆ ಅಂತವರನ್ನ ಸರ್ವೆ ಮನೆ ಮನೆಗೆ ತೆರಳಿ ಸರ್ವೆ ಮಾಡುವ ಮೂಲಕ ಅಂತಹವರನ್ನ ಪಟ್ಟಿಯನ್ನ ಮಾಡಿ ಅವರನ್ನ ಆ ಒಂದು ಪಟ್ಟಿಯಿಂದ ಕೈ ಬಿಡುವಂತದ್ದು, ಅಂದ್ರೆ ಏನು ಫಲಾನುಭವಿಗಳಿದ್ದಾರೆ ಆ ಪಟ್ಟಿಯಿಂದ ಕೈ ಬಿಡುವಂತ ಒಂದು ನಿರ್ಧಾರವನ್ನ ಅಧಿಕಾರಿಗಳಿಗೆ ಒಪ್ಪಿಸಲಾಗಿದೆ. ಹಾಗಾಗಿ ಸದ್ಯಕ್ಕೆ ವಾಪಸ್ ತೆಗೆದುಕೊಳ್ಳುವಂತ ಒಂದು ನಿರ್ಧಾರವನ್ನ ಸರ್ಕಾರ ಮಾಡಿಲ್ಲ. ಯಾಕೆಂದ್ರೆ ಅಧಿಕಾರಿಗಳನ್ನ ಬಿಟ್ಟು ಅಧಿಕಾರಿಗಳ ಮೂಲಕ ಪ್ರತಿ ಮನೆಗಳಿಗೆ ಸರ್ವೆಯನ್ನ ಮಾಡಿಸಿ ಮನೆಗಳಲ್ಲಿ ಪ್ರತಿ ಕುಟುಂಬಗಳಲ್ಲಿ ಅವರು ಕೆಪಬಲ್ ಇದ್ದಾರಾ ಇಲ್ವಾ ಅನ್ನುವಂಥದ್ದನ್ನ ಚೆಕ್ ಮಾಡಿ ಆ ನಂತರದಲ್ಲಿ ಅವರನ್ನ ಕೈ ಬಿಡುವಂತ ಒಂದು ನಿರ್ಧಾರವನ್ನ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಇವತ್ತಿನ ಸಂಪುಟ ಸಭೆಯಲ್ಲೂ ಕೂಡ ಇದು ಚರ್ಚೆಗೆ ಬರಲಿದೆ. ಯಾಕೆಂದ್ರೆ ಸಾಕಷ್ಟು ಈ ವಿಚಾರದಲ್ಲಿ ಗೊಂದಲಗಳಿತ್ತು. ಏನ್ ಮಾಡ್ತಾರಪ್ಪ, ನಿಜವಾದ ಫಲಾನುಭವಿಗಳಿಗೂ ನಾವು ಕೆಪಬಲ್ ಇದ್ದೀವಿ, ನಮಗೂ ಕೂಡ ಪಟ್ಟಿಯಿಂದ ತೆಗಿತಾರೆ ಅನ್ನುವಂತ ಆತಂಕಗಳು ಬಹಳಷ್ಟು ಜನರಿಗೆ ಇತ್ತು, ಗೃಹಜ್ಯೋತಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ. ಈಗ ಸರ್ಕಾರ ನಿರ್ಧಾರವನ್ನ ಕೈ ಬಿಟ್ಟಿರೋದ್ರಿಂದ ಸ್ವತಃ ಅಧಿಕಾರಿಗಳನ್ನ ಕಳಿಸಿ ಸರ್ವೆಯನ್ನ ಮತ್ತೊಮ್ಮೆ ಕಂಡಕ್ಟ್ ಮಾಡೋದ್ರಿಂದ ಸಹಜವಾಗಿ ಅವರು ನಿಟ್ಟುಸಿರು ಬಿಡುವಂತಾಗಿದೆ. ಇನ್ನೊಂದು ಕಡೆ ಯಾರು ಅರ್ಹರಿಲ್ಲ, ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತವರನ್ನ ನೇರವಾಗಿ ಮನೆಗಳಿಗೆ ತೆರಳಿ ಪತ್ತೆ ಹಚ್ಚುವಂತ ಒಂದು ಪ್ರಯತ್ನವನ್ನು ಕೂಡ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಮಾಡಲಿದ್ದಾರೆ. ಹಾಗಾಗಿ ನಿಜವಾದಂತ ಫಲಾನುಭವಿಗಳಿಗೆ ಇಲ್ಲಿ ಅನ್ಯಾಯ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಸೊ ಇವತ್ತು ಕ್ಯಾಬಿನೆಟ್ ಸಭೆ ನಡೀತಾ ಇದೆ. ಬಹಳಷ್ಟು ವಿಚಾರಗಳ ಬಗ್ಗೆ ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆಗಳು ಕೂಡ ಆಗಲಿದೆ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರದಲ್ಲಿ ಅಧಿಕಾರಿಗಳು ಯಾವ ರೀತಿಯಾದಂತಹ ಒಂದು ಮಾನದಂಡಗಳನ್ನ ತೆಗೆದುಕೊಳ್ಬೇಕು, ಮತ್ತೆ ಸರ್ವೆಯನ್ನ ಯಾವಾಗ
ನಡೆಸಬೇಕು, ಮನೆಗಳಿಗೆ ಯಾವಾಗ ತೆರಳೋದಕ್ಕೆ ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಇದೆಲ್ಲದರ ಬಗ್ಗೆ ಇವತ್ತಿನ ಸಂಪುಟ ಸಭೆಯಲ್ಲಿ ಕೂಡ ಚರ್ಚೆ ಆಗತ್ತೆ ನೀತಿ. ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.